ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಆಬ್ವಿಯಸ್ಲಿ ಒಂದು ಓಪನಿಂಗ್ ಕಲೆಕ್ಷನ್ ಬಗ್ಗೆ ಆಗಿರುವಂಥದ್ದು. ಕಂಪ್ಯಾರಿಸನ್ ಬಂದ್ಬಿಟ್ಟು ಡೆವಿಲ್, ಹಾಗೇನೆ 45, ಹಾಗೇನೆ ಮಾರ್ಕ್. ಇದೆಲ್ಲ ಡಿಸೆಂಬರ್ ರಿಲೀಸ್ ಆಗಿರೋದ್ರಿಂದ ಇದರ ಕಂಪ್ಯಾರಿಸನ್ ನಾನೇ ನೀಡ್ತಿರೋಂಥದ್ದು. ಆದರೆ ಈ ಕಂಪ್ಯಾರಿಸನ್ ನೋಡ್ಬಿಟ್ಟು ಕಲೆಕ್ಷನ್ನ ಕಂಪ್ಯಾರಿಸನ್ ಯಾವುದೇ ಕಾರಣಕ್ಕೂ ಸಿನಿಮಾಗೆ ಎಫೆಕ್ಟ್ ಮಾಡಬಾರ್ದು. ಯಾಕೆಂದ್ರೆ ಜಸ್ಟ್ ಕಲೆಕ್ಷನ್ ನಿಮ್ಮ ಒಂದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಿರೋಂಥದ್ದು ಬಿಟ್ಟರೆ ಈ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಹೇಳೋದಕ್ಕೆ ಯಾವುದೇ ಒಂದು ಅಧಿಕಾರ ನಮಗಿಲ್ಲ. ಯಾಕೆಂದ್ರೆ ನಾನಂತೂ ಮೂರು ಸಿನಿಮಾನ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಡೆವಿಲ್ ಸಿನಿಮಾ ಬಂದು ಈ ಒಂದು ಓಪನಿಂಗ್ ಈ ಟೈಮಲ್ಲಿ ನೋಡಿದಾಗ 4 crore ಕಲೆಕ್ಷನ್ ಆಲ್ರೆಡಿ ಆಗಿತ್ತು. ಸೊ ನೀವು ಏನಾದರೂ ಫಸ್ಟ್ ಶೋ ಕಲೆಕ್ಷನ್ ನೀವು ತೆಗೆದು ನೋಡಿದ್ರೆ ಈ ಟೈಮಲ್ಲಿ ಓಪನಿಂಗ್ ಟೈಮಲ್ಲಿ 4 crores ಕಲೆಕ್ಷನ್ ಆಗಿತ್ತು ಅಂತ ಹೇಳ್ಬೋದು. ಈಗ ಮಾರ್ಕ್ ಮತ್ತೆ 45 ಸಿನಿಮಾ ಒಂದೇ ದಿನದಲ್ಲಿ ರಿಲೀಸ್ ಆಗಿರುವಂಥದ್ದು. ಅಂದ್ರೆ ಈ ಒಂದು ದಿನದಲ್ಲಿ ಇವತ್ತೇನೆ ರಿಲೀಸ್ ಆಗಿರೋದ್ರಿಂದ ಈಗ ನಾನು ಸಾಕ್ನಿಕ್ನ ರಿಪೋರ್ಟ್ ತೆಗೆದು ನೋಡಬೇಕಾದ್ರೆ 45 ಸಿನಿಮಾದ 1 crore ಆಗಿರುವಂಥದ್ದು, ಹಾಗೇನೆ ಮಾರ್ಕ್ ಸಿನಿಮಾಗೆ ನೋಡಿದ್ರೆ 3 ಕೋಟಿ ಆಲ್ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಕಂಪ್ಯಾರಿಸನ್ ಮಾಡಿದಾಗ ಫಸ್ಟ್ ಶೋ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಮಗೆ ಒಂದು ದಿನ ಫುಲ್ ರಿಪೋರ್ಟ್ ಬಂದಾಗ್ಲೇನೆ ಗೊತ್ತಾಗುವಂಥದ್ದು. ನೋಡೋಣ ಗುರು, ನಾನು ಕೂಡ ವೆಯ್ಟ್ ಮಾಡ್ತೀನಿ. ಆದ್ರೆ ನಿಮಗೆ ಒಂದು ವಿಷಯ ಹೇಳ್ತೀನಿ, 45 ಸಿನಿಮಾ ಏನಿದೆ ಕಲೆಕ್ಷನ್ಗೂ ಮೊದಲನೇ ಸ್ಯಾಟಲೈಟ್ಸ್ ರೈಟ್ಸ್ ಆ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಅಂದ್ರೆ OTT ರೈಟ್ಸ್ ಎಲ್ಲ ತಗೊಂಡ್ಬಿಟ್ಟು ಆಲ್ರೆಡಿ 25 ಕೋಟಿ ಬಾಚಿದೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಅಫಿಷಿಯಲ್ ಅಲ್ಲದೆ ಇರೋದ್ರಿಂದ ನಾನು ಇದನ್ನ ಅಷ್ಟೊಂದು ಎತ್ತಿ ಹೇಳ್ತಾ ಇಲ್ಲ. ಮಾರ್ಕ್ ಕೂಡ ಹಾಗೇನೆ ಇರುವಂಥದ್ದು 25 ಕೋಟಿ 30 ಕೋಟಿವರೆಗೂ ಈ ಒಂದು OTT ರೈಟ್ಸು ಸ್ಯಾಟಲೈಟ್ ರೈಟ್ಸ್ ಇದೆಲ್ಲ ಸಿಕ್ಕಿರುವಂಥದ್ದು. ಆದ್ರೆ ನಾನು ನಿಮಗೆ ಇಲ್ಲಿ ಇರುವಂಥದ್ದು ಫಸ್ಟ್ ಶೋ ಕಲೆಕ್ಷನ್ ಬಗ್ಗೆ ಮಾತ್ರ ಹೇಳೋದಾದ್ರೆ ಈಗ ಆಲ್ರೆಡಿ ಇರುವಂತ ರಿಪೋರ್ಟ್ ಪ್ರಕಾರ, ಅಂದ್ರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಒಂದು 3 ಕೋಟಿ ಮಾರ್ಕ್ ಸಿನಿಮಾಗೆ 45 ಸಿನಿಮಾಗೆ ಬಂದು 1 ಕೋಟಿ 3 ಲಕ್ಷ ಆ ಥರ ಆಗಿರುವಂಥದ್ದು. ಸೊ ಆಬ್ವಿಯಸ್ಲಿ ಡೆವಿಲ್ ಸಿನಿಮಾ ಅದು 4 crores ಹತ್ತತ್ರ ಆಗಿರುವಂಥದ್ದು. ಆದ್ರೆ ಹೇಳೋದಕ್ಕಾಗಲ್ಲ, ಈ ಒಂದು ಸೇಮ್ ಡೇ ನಾನು ಇಟ್ಕೊಂಡು ಹೇಳ್ಬೇಕಾದ್ರೆ ಮಾರ್ಕ್ ಸಿನಿಮಾ ಲೀಡಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಏನಾದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದು ನನಗೆ ಹೇಳಕ್ಕಿದ್ದು ಒಂದು ಕಲೆಕ್ಷನ್ ಬಗ್ಗೆ ಓವರ್ ಅಪ್ಡೇಟ್, ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ನಿಮಗೆ ಏನಿದೆ ತಿಳಿಸಿ ಅಂತ ಹೇಳ್ತಾ, ಈ ತರ ನಿಮಗೆ ಕಲೆಕ್ಷನ್ ಬಗ್ಗೆ ಮಾತಾಡಬೇಕು ಅಂತ ಆಸೆ ಇದೆ ಅಂದ್ರೆ ನಾನು ಈ ತರ ಕಲೆಕ್ಷನ್ ಬಗ್ಗೆ ಡೈಲಿ ನಿಮಗೆ ರಿಪೋರ್ಟ್ ಕೊಡಬೇಕಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.